ಸಿದ್ದರಾಜು, ಸರ್ ಸರ್ ಆ ಶಾಖೆಗಳಿಗೆ 40 ಲಕ್ಷ ರೂಪಾಯಿಂದ NRG ಹೆಂಗೆ ಮಾಡಕ್ ಬಿಟ್ಟಿದೆ? ಸರ್ ಅವರು ಅಪ್ರೂವ್ ಮಾಡಿಸ್ಕೊಡ್ರ ಸರ್. ಅಪ್ರೂವ್ ಮಾಡಿಸ್ಕೊಟ್ರೆ ಹೆಚ್ಚುವರಿ ಅದೊಂದೇ ಊರಿಗೆ ಅದೊಂದೇ ಊರಿಗೆ ಹೆಂಗ್ ಮಾಡ CS ಮಾಡ್ಕೊಟ್ರ ಸರ್. ಅಲ್ಲ ಅದೊಂದೇ ಊರಿಗೆ ಹೆಂಗ್ ಮಾಡಕ್ ಬಿಡ್ತದೆ? ಯಾವ ತರ ಮಾಡಕ್? ಲೇಬರ್ ಇಲ್ಲ ಅವ್ರೆ? ಲೇಬರ್ ಇಲ್ಲ ಸರ್. ಇಲ್ಲ ಅಂದ್ರೆ ನೀನ್ ಊಟ ಅರ್ಜಿ ಬರೆದು ನನ್ನ ಮನೆ ಜೈಲಿಗೆ ಕಳಿಸ್ತೀನಿ ಸರಿ. ಇಲ್ಲಿವರೆಗೆ ಸುಮ್ನಿದ್ದೆ, ಅದೇನಾದ್ರು ಕೆಲಸ ನೀನು ಮಾಡಿಸು. ಲೇಬರಿಗೆ ದುಡ್ಡು ಕೊಡದಲೆ ನೀನೇನಾದ್ರು ಚೆಕ್ ಅನ್ನ ಬೇರೆಯವ್ರಿಗೆ ಕೊಟ್ಟು ಏನಾದ್ರು ಮಾಡಿದ್ರೆ ಆಳು ಇವೆಲ್ಲ ಕರೆಕ್ಟ್ ಆಗಿ ಅದನ್ನ ಹೆಣ ಹೊರಿಸ್ತೀನಿ, ಹುಷಾರ್. ಆ ಕೆಲಸ ಏನಾದ್ರು ಮಾಡಿದ್ರೆ ನೀನು ಇಲ್ಲ ಇಲ್ಲ ಕೂಲಿ ಆಳುಗಳಿಗೆ ಒಂದೇ ಊರಿಗೆ ಹೆಂಗ್ರಿ 40 ಲಕ್ಷ ಕೊಡಕ್ ಬರ್ತದೆ? ಹೆಂಗ್ರಿ ಬರ್ತದೆ ನೀನು? ನಾನಲ್ಲ, ನಾನು CS ಅಪ್ರೂವ್ ಕೊಡ್ಸರಣ. ಯಾರು CS ಕೊಟ್ರುವೆ ಅದು ಖರ್ಚಿಗೆ ಕೊಡ್ತೀನಿ. ಹಾಂ ನಾಳೆ ಹಾಕೊಂಡು ಅರ್ಜಿ ಕೊಟ್ಬಿಡು. ಯಾಕಂದ್ರೆ ಆರೋಗ್ಯ ಲಕ್ಷಗಳು ಎಲ್ಲ ಈ ತರ PDO ದುಡ್ಡು ತಗೊಂಡು 40 ಲಕ್ಷ ರೂಪಾಯಿಂದ ಅಪ್ರೂವ್ ಮಾಡಿಕೊಟ್ಟೋದು ಅಂತ. PDOನು ಇವರು ಜಿಲ್ಲಾ ಪಂಚಾಯತ್ ಇದು ಕೊಟ್ಟ ಮಾಡ್ಯಾರ ಅಂತ ಅರ್ಜಿ ಕೊಡು. ಲೋಕಾಯುಕ್ತಕ್ಕೂ ಹಾಕೋಣ. ಇಲ್ಲಿ ನಾಡದ್ದು ಬಾ, ಲೋಕಾಯುಕ್ತಕ್ಕೆ ಕಾಲೇ ಅದು ಕೊಡು. ಅಪ್ರೂವ್ ಆಗಿರೋ ಕಾಪಿ ಬೆಳಗ್ಗೆ ತಗೊಂಬ, ನಾನು ಮೀಟಿಂಗ್ ಅಲ್ಲಿ ಇರ್ತೀನಿ. ತಗೊಂಬ, ನಾನು ಲೋಕಾಯುಕ್ತಕ್ಕೆ ಹಾಕ್ತೀನಿ. ಅರ್ಜಿ ಬರ್ಕೊಡಿ ನೀವೆಲ್ಲ. ಒಂದೇ ಊರಿಗೆ 40 ಲಕ್ಷ ಹೆಂಗ್ರಿ ಮಾಡಕ್ ಕೂತಿದ್ರೆ ಏನ್ ಕೆಲ್ಸಕ್ಕೆ? ಚರಂಡಿ ಐತೆ ರಸ್ತೆ. ಯಾವ್ದು ಇದು MDR ರೋಡ್ ಹೆಂಗ್ ಮಾಡ್ತೀಯ ನೀನು? ಸರಿ, MDR ರೋಡ್ ಹೆಂಗೆ ಮಾಡಕ್ ಬರ್ತದೆ ನಿನ್ಗೆ? ಆಯ್ತು ಸರ್, ಕ್ಲಿಯರ್ ಮಾಡ್ತೀನಿ. ಇದು ಯಾವ್ದಾರು ಹಳ್ಳಿ ಕಡೆ ಹೊಲ್ಕ್ ಹೋಗೋದ್ ಮಾಡ್ಬೇಕು ಹೊರತು NRG ನಲ್ಲಿ ಈ ರೋಡ್ ಹೆಂಗ್ ಅಪ್ರೂವ್ ಮಾಡ್ತೀಯ ನೀನು? ಸರಿ, ಬರೀಬೇಕು. ರೋಡ್ ಮಾಡಕ್ ಬರಲ್ಲ ಅದು. ವಿಲೇಜ್ ಯಾರು ಹೊಲ್ಕ್ ಹೋಗೋದಿದ್ರೆ ಮಾಡ್ಬೇಕು ಹೊರತು ಅಂತದಿದ್ರೆ 40 ಲಕ್ಷಕ್ಕೆ ಅದೇನು ಮಾಡೋದು ಅಂತ ತಿಳ್ಕೊಬ. ನಾನು ನಾಳೆ ಅಷ್ಟೇ ಬರೀತೀನಿ. ಇವ್ರನ್ನ ಚೀಫ್ ಸೆಕ್ರೆಟರಿ ಇವ್ರನ್ನ ಎಲ್ಲ ಸೇರಿಸಿ ಒಟ್ಟಿಗೆ ಹಾಕೋಣ. ತತ್ತೀನಿ ಸರ್, ನಾಳೆ ಬರ್ತೀನಿ. ನಾಳೆ ದಿನ ಕೆಲಸ ಡೀಟೇಲ್ಸ್ ತಗೊಂಡು. ಆಯ್ತು.